ಸಾಂಸ್ಕೃತಿಕ ಚರಿತ್ರೆ ಅಂತಕ್ಕಂಥದ್ದು ನನ್ನ ವಿಷಯ. ಸಾಂಸ್ಕೃತಿಕ ಚರಿತ್ರೆ ಅಂತಕ್ಕಂಥದ್ದು ಒಂದು ಸಮುದಾಯದ ಅಭಿವೃದ್ಧಿಯನ್ನ ನೋಡ್ಬೇಕಾದ್ರೆ, ಸಮುದಾಯಗಳ ಅಭಿವೃದ್ಧಿಗಳನ್ನ ನೋಡ್ಬೇಕಾದ್ರೆ, ಒಂದು ದೇಶದ ಅಭಿವೃದ್ಧಿಯನ್ನ ನೋಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಆಚರಣೆಗಳು ಮತ್ತು ನಂಬಿಕೆಗಳು, ಸಂಪ್ರದಾಯಗಳ ಬಗ್ಗೆ ನಾವು ಅತಿ ಹೆಚ್ಚಾಗಿ ಮಾತಾಡ್ಬೇಕಾದಂಥದ್ದು ಮತ್ತು ಅತಿ ಹೆಚ್ಚಾಗಿ ನೋಡ್ಬೇಕಾದಂಥದ್ದು. ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಹಬ್ಬ ಆಚರಣೆ ಮತ್ತು ಸಮಾರಂಭಗಳನ್ನ ಅತಿ ಹೆಚ್ಚಾಗಿ ಜನರು ಐಡೆಂಟಿಫಿಕೇಶನ್ ಮಾಡ್ತಾರೆ. ಇದನ್ನ ನಾವು ಮೇನ್ ಕಾನ್ಸೆಪ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅಂತಹದ್ರಲ್ಲಿ ನಮ್ಮ ಕೂಡ್ಲಿಗಿನಲ್ಲಿ ಸಾಂಸ್ಕೃತಿಕ ಆಚರಣೆಗಳು ಯಾವ ರೀತಿ ಬೆಳೀತಾ ಇದ್ದಾವೆ, ಸುತ್ತಮುತ್ತಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಹಬ್ಬ ಆಚರಣೆಗಳು ಮತ್ತು ಸಂಪ್ರದಾಯಗಳು ಯಾವ ರೀತಿ ಪರಿಣಾಮ ಬೀರ್ತಿದಾವೆ, ಅಲ್ಲಿನ ಜನಗಳು ಆ ಹಬ್ಬಗಳನ್ನು ಯಾವ ರೀತಿ ಅಳವಡಿಸ್ಕೊಂಡು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಮೊದಲನೇದಾಗಿ ನನ್ನ ಮಹಾಗುರುಗಳು ಕೇಳ್ತಿದ್ರು, ನಮ್ಮ ಸೋಸಲೆ ಸರ್ ಅವರು, ಕೂಡ್ಲಿಗಿ ಅಂದ್ರೇನು, ಕೂಡ್ಲಿಗಿ ಬಗ್ಗೆ ಏನ್ ಗೊತ್ತಿದೆ ನಿನಗೆ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಿದ್ದೀನಿ, ಇವತ್ತು ಆ ಸನ್ನಿವೇಶ ಬಂದಿದೆ. ಕೂಡ್ಲಿಗಿ ಅಂತಂದ್ರೆ ಸುಮಾರು ವಿಜಯನಗರ ಕಾಲದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಅರಸರು ಮತ್ತು ಮಂತ್ರಿಗಳು, ಸೈನಿಕರು, ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ಜನರು, ವ್ಯಾಪಾರಕ್ಕೆ ಬರುವಂತಹ ವ್ಯಾಪಾರಿಗಳು, ಅರಸರು, ಇವರೆಲ್ಲರೂ ಯಾವುದೋ ಒಂದು ವಿಷಯವಾಗಿ ಬಂದು ಕೂಡ್ಲಿಗಿನಲ್ಲಿ ಕೂಡಿರುವರ್ತಕ್ಕಂಥ ಒಂದು ಸನ್ನಿವೇಶವನ್ನ ಕೂಡಲಿಗಿ ಅಂತ ಕರೀತಾರೆ. ಅದನ್ನ ಒಕ್ಕೂಟ ಅಂತಲೂ ಹೇಳ್ಬೋದು, ಅವತ್ತು ಕೂಡುವುದಂತನಾದ್ರೂ ಹೇಳ್ಬಹುದು. ಇದಕ್ಕೆ ಒಂದು ಕೂಡ್ಲಿಗಿ ಅಂತಾನೆ ಹೇಳ್ತಾರೆ. ಇದು ಹುಣಸೆ ನಾಡು ಎಂದು ಪ್ರಸಿದ್ಧಿಯಾಗಿದೆ. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಇರ್ತಕ್ಕಂಥ ಚಿತಾಭಸ್ಮ ಸ್ಮಾರಕವಿದೆ. ಇದನ್ನು ಸುಮಾರು ವರ್ಷದ ಇತಿಹಾಸವನ್ನು ಹೊಂದಿದೆ. ಇನ್ನು ಹೇಳ್ಬೇಕಾದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಗುಡೆಕೋಟೆ, ಇದ್ರ ಹಬ್ಬ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನ ನೋಡೋದಾದ್ರೆ, ಆಳ್ವಿಕೆಯನ್ನು ನೋಡೋದಾದ್ರೆ, ಚಿತ್ರದುರ್ಗದ ಒನಕೆ ಓಬವ್ವ ಅಂದ್ರೆ ಚಿತ್ರದುರ್ಗದ ಒನಕೆ ಓಬವ್ವ ಗುಡೆಕೋಟಿನ ಛಲವಾದಿ ಚಿನ್ನಪ್ಪನ ಮಗಳು. ಅಂದ್ರೆ ಚಿತ್ರದುರ್ಗಕ್ಕೆ ಸಂಬಂಧವನ್ನ ಬೆಳೆಸಿರ್ತಕ್ಕಂಥ ಒನಕೆ ಓಬವ್ವನ ನಾಡು ಗುಡೆಕೋಟೆ ಎಂದೇ ಪ್ರಸಿದ್ಧಿಯಾಗಿದೆ. ಇನ್ನು ಈ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇಂಥ ಒಂದು ವಿಷಯದಲ್ಲಿ ಹೇಳ್ಬೇಕಾದ್ರೆ ಅಲ್ಲಿನ ಸಂಪ್ರದಾಯಗಳು, ಆಚರಣೆಗಳು ಯಾವ ರೀತಿ ಇರಬಹುದು ಅಂತದ್ದು ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಒಂದು ವಿಷಯವಾಗಿದೆ. ನಾನೇನು ಹೇಳ್ಬೇಕಾಗಿಲ್ಲ. ಅಲ್ಲಿನ ಇರ್ತಕ್ಕಂಥ ಮಹಾಸತಿ ಕಲ್ಲುಗಳಾಗ್ಲಿ, ಅಲ್ಲಿನ ಇರ್ತಕ್ಕಂಥ ಕೋಟೆಗಳಾಗ್ಲಿ, ಅಲ್ಲಿ ಇರ್ತಕ್ಕಂಥ ಜನ, ಅಲ್ಲಿನ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಕೊಡುವಂತ ಬೆಲೆಗಳನ್ನ ನಾವು ಇವತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ಸಾಂಸ್ಕೃತಿಕವಾಗಿ ಇತಿಹಾಸದಲ್ಲಿ ನಾವು ನೋಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಅಲ್ಲಿಂದ ಗಾಣೆಗಟ್ಟೆಗೆ ಬಂದ್ರೆ, ಗಾಣೆಗಟ್ಟೆ ಶ್ರೀ ಮಾಯಮ್ಮನ ದೇವಸ್ಥಾನದ ಒಂದು ಮಾಯಮ್ಮನ ಚರಿತ್ರೆಯನ್ನ ನಾವು ಕಾಣಬಹುದು. ಹಿಂದೆ ಆಯಮ್ಮ ಯಾವುದೋ ಒಂದು 5 ಕಲ್ಲಿನಿಂದ ಬಂದು ಆ ದೊಡ್ಡ ಆ ಕಲ್ಲು ಮತ್ತು ಬೀಜಗಳಾಗಿ 5 ಮರಗಳಾಗಿ, ಆ 5 ಮರಗಳ ಮಧ್ಯೆ ಆ ತಾಯಿ ಬೆಳೆದಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ, ಆಚರಣೆಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದು ಇವತ್ತಿನ ದಿನ ದೊಡ್ಡ ಸ್ಥಾನವಾಗಿ ಗಾಣೆಗಟ್ಟೆಯಾಗಿ ಅಲ್ಲಿ ಮಾಯಮ್ಮ ದೇವಸ್ಥಾನದಲ್ಲಿ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇದು ಒಂದು ಆಚರಣೆ, ನಂಬಿಕೆ, ಪದ್ಧತಿ, ಸಂಪ್ರದಾಯಗಳನ್ನ ಒಳಗೊಂಡಿದೆ. ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಕೂಡ್ಲಿಗಿ ಇಲ್ಲೇ ಹೊಸಹಟ್ಟಿ ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಹೊಸಹಟ್ಟಿಯಲ್ಲಿ ಬಗ್ಲು ದೇವರ ಜಾತ್ರೆ ಅಂತ ನಡೆಯುತ್ತದೆ. ಬಗ್ಲು ಅಂತಂದ್ರೆ ತೆಲುಗಿನಲ್ಲಿ ಇಡ್ಲಿ ಅಂತ ಹೇಳ್ತಾರೆ. ಆ ಇದ್ದಲಿಗಳನ್ನ ಸುಟ್ಟು, ಆ ಇದ್ದಲಿಗಳನ್ನ ಹಿಂದೆ ಪಾಳೆಗಾರರು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಇದ್ದಲಿಗಳನ್ನ ಸುಟ್ಬಿಟ್ಟು ಮಾರ್ಕೊಳ್ತಾ ಇದ್ರಂತೆ. ಆ ಮಾರ್ಕೊಳ್ಳುವಂತ ಸಂದರ್ಭದಲ್ಲಿ ಆ ದೇವರು ಅವರಿಗೆ ಶಾಪ ಕೊಟ್ಟಿದ್ದರಿಂದ ಇದ್ದಲಿಗಳನ್ನ ಮಾರ್ಕೊಳ್ಳೋದನ್ನು ಬಿಟ್ಟರು. ಅದಕ್ಕೆ ಮನೆ ಮನೆಗೂ ಕಟ್ಟಿಗೆಯನ್ನ ಸಂಪಾದಿಸಿ ಆ ಇದ್ದಲಿಗಳನ್ನ ಮಾಡಿ ಆ ಜಾತ್ರೆಯಲ್ಲಿ ಬೆಂಕಿ ತೂರುವಂತಹದ್ದು ಒಂದು ಸಂಪ್ರದಾಯವನ್ನ ನಾವು ನೋಡ್ತೀವಿ. ಅಂದ್ರೆ ಬೆಂಕಿ ತೂರುವಂತದ್ದನ್ನು ಇದ್ದಲಿ ತೂರೋದಲ್ಲ, ಬೆಂಕಿಯನ್ನೇ ತೂರುವಂತದ್ದು, ಕೈಯಿಂದ ಬೆಂಕಿಯನ್ನು ತೂರುವಂತದ್ದು. ಇದು ಒಂದು ಜಾತ್ರೆಯ ಸಾಂಸ್ಕೃತಿಕ ಸಂಪ್ರದಾಯವಾಗಿರೋದ್ರಿಂದ ಸುಮಾರು ನಮ್ಮ ಕೂಡ್ಲಿಗಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರತಕ್ಕಂಥ ಪ್ರತಿಯೊಂದು ಜಾತ್ರೆ ಸಂಪ್ರದಾಯ, ಜನರು ಅವರಿಗೆ ಕೊಡ್ತಕ್ಕಂಥ ಆಚಾರ ವಿಚಾರ, ನಂಬಿಕೆ, ಸಂಪ್ರದಾಯ ಮತ್ತು ಯಾರೇ ಆಗ್ಲಿ ನಮ್ಮ ಒಂದು ಕೂಡ್ಲಿಗಿ ಭಾಗದಲ್ಲಿ ಬರ್ತಕ್ಕಂಥವರಿಗೆ ಅವರಿಗೆ ನೀಡುವಂತಹ ಆಶ್ರಯ ಆಗಿರ್ಲಿ, ಅವರಿಗೆ ಕೊಡುವಂತಹ ಗೌರವವಾಗಿರ್ಲಿ, ಪ್ರತಿಯೊಂದನ್ನು ನಾವು ಇವತ್ತು ಗೌರವಿಸಿ ಸಾಂಸ್ಕೃತಿಕವಾಗಿ ಅದು ಒಂದು ಇತಿಹಾಸದಲ್ಲಿ ಹೆಸರುವಾಸಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಈ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ.